ನಾನು ಹಂಗ ಕರೆಯಕ್ಕೆ ನೋಡಿ ಯಾಕಂತ ಕೇಳ್ತೀಯಲ್ಲ ಬ್ಯಾಡಾಗಿದೆ ಅದಕ್ಕೆ ಏನಂತ ಕರಿಬೇಕು ಪತ್ನಿಗ ಏ ಮುತ್ಯಾರ ಬಾರ್ಲ ಹೋಗ್ಲ ಅಂತ ಕರೆ ಅಷ್ಟು ಮಾಡಿ ಜಾಸ್ತಿ ಮತ್ತಿಲ್ಲ ಅಲ್ಲ ಹಂಗೆ ಕರಿತೀನಿ ನೀನು ನನ್ನ ಗಂಡ ಹೋಗಲ್ಲ ಹೌದು ಅದನ್ನ ನೀನ ಕಟ್ಟಿ ಹೋಗಲ್ಲ ಹೌದು ಬಿಚ್ಕೊಂಡ್ಬಿಡು ಯಾಕ ಏನಾಗ್ತದೆ ನಮ್ಮ ಅಪ್ಪ ಬೈತಲ್ಲೇ ಬಿಚ್ಚಿ ನನ್ನ ಬಿಚ್ಚಿ ಬಗಿಯ ಏನಾಗ್ತದೆ ಈಗ ಮತ್ತೆ ಒದಿಸಿ ಬರ್ತೀನಿ ಅಂತೆ ಮಾಡ್ಬೇಡಿ ನಿನ್ನೆಂದು ನಾಳೆ ಅಡ್ಡಾಡ್ದಂಗೆ ಅಡ್ಡಾಡ್ತಿದ್ದಿ ತಾಯಿ ಕಟ್ಟಂತ ಹೇಳಿ ಏನು ಗೌರವ ಹಂಗೇನಿಲ್ಲ ಹೋಗ್ಬೇಡ ಇಲ್ಲ 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 ಹೋಗಲ್ಲ ಮತ್ತೆ ಸಲ ಮಾಡ್ತೀವಿ ಈಗಿನ ಕೂದ್ಲಿ ಪಿನ್ನು ಸೂಜಿ ದಾರ ದಪ್ಪನ ಬೇಕೇನ್ರಿ ದಪ್ಪನ ಅಂತ ಬರ್ತಿದ್ದಲ್ಲ ಕೂದ್ಲ ತುಂಬಿಸೋ ಹೆಣ್ಮಕ್ಳಿಗೆ ಸ್ವಲ್ಪ ನಿಮ್ಮ ಹೆಸರು ಹೇಳ್ರೆ ಹೆಸರು ಹೇಳಂಗಿಲ್ಲ ಏ ನಮ್ ದೋಸ್ತ ನನ್ನ ಹೆಸರು ಕೇಳಕತ್ತಾನ ಲಘೂನ ಹೇಳ್ಬಿಡ ನಿಂದ ಮಾಡ್ಬಿಟ್ಟು ಹೇಳ್ಬಿಟ್ಟು ನೋಡ ಗಂಡನ ಹೆಸರು ಅದಲ್ರಿ ಒಡಬಿಟ್ಟು ಹೇಳೋ ಹೇಳ್ತೀನಿ ಕೇಳಿ ಅಮಾಸಿ ಕತ್ಲಿ ಗೋಧಿ ಬಿತ್ಲಿ ನನ್ನ ಗಂಡನ ಹೆಸರು ಮೂರ್ತಿ ಅಂತ ಹೇಳ್ತೀನಿ ಸಿದ್ಧ ನಿನಗೆ ಹಣ ಎತ್ಲಿ ಈಗ ನೀ ಹೇಳ ಹಕ್ತಲ್ ಬರ್ತಾರ ಮಕ್ಳಿಗೆ ಬರ್ತಾಳ ಮದರಂಗಿ ಅವಾಗ ಜವ್ ಹೊಡ್ಕೊಂಡೈತಿ ನಿನ್ನ ಮೈ ಮೇಲೆ ಅಟ್ಟ ಹಾರಣ ಇನ್ನು ನನ್ನ ಮೈ ಮೇಲೆ ಹರ್ಕನ ಬಾ ಹೋಗೋಣ ತಗಡೆ ಹೋದ ರಾಮಕೃಷ್ಣ ತಗೊಳೋದ ಇವಾಗ ನೀವು ತಗೊಳೋದ ಅಟ್ಟೆ ಕೈಲಾಗಿ ಏನು ಶಂಭೋ ಕರುಣಾಕರ ಜಗದೀಶ್ವರ ಶಂಭೋ ಶಂಕರ ಕರುಣಾಕರ ಜಗದೀಶ್ವರ ಪೂಜಿಸುವೆ ನಾನಿಂದರು ಪೂತರಿಸು ನೀನಮ್ಮನು ಪೂಜಿಸುವೆ ನಾನಿಂದರು ಪೂತರಿಸು ನೀನಮ್ಮನು ಭಗವತಿಯ ಸ್ವೀಕರಿಸಿಯಲು ನೀಡುವ ಹೇ ಶಿವ ಭಗವತಿಯ ಸ್ವೀಕರಿಸಿಯಲು ನೀಡುವ ಹೇ ಶಿವ ಶಂಭೋ ಶಂಕರ ಕರುಣಾಕರ ಜಗದೀಶ್ವರ ಶಂಭೋ 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 ಕಂದ ಯಾರಪ್ಪ ನೀನು ಹೀಗೇಕೆ ದಿಗ್ಭ್ರಾಂತನಾಗಿ ನಿಂತಿರುವೆ ಕಂದ ಕಷ್ಟ ಸುಖ ದುಃಖ ಶಾಂತಿ ಕಾಮ ಕ್ರೋಧ ಮದ ಮತ್ಸರಗಳು ಮಾನವನಲ್ಲಿ ಅಡಗಿಕೊಂಡು ಮನಸ್ಸನ್ನೇ ನಾಶ ಮಾಡುವುದು ಸ್ವಭಾವ. ನೀನು ಇಂತಹ ಸುಕ್ಷೇತ್ರಕ್ಕೆ ಬಂದಿರುವೆ ಅಂದ ಮೇಲೆ ದೇವರಿಗೆ ನಮಸ್ಕರಿಸದೆ ಸುಮ್ಮನೆ ನಿಂತು ಬಿಟ್ಟೆಯಲ್ಲ ಕಾರಣವೇನು? ಯಾಕೆ
ನನ್ನೊಡನೆ ಮಾತನಾಡಬಾರದೆಂಬ ಇಚ್ಛೆ ನಿನಗಿದ್ದರೆ ಬೇಡ, ನಾನೇ ಹೋಗುತ್ತೇನೆ. ನಿಂತ್ಕೊಳ್ಳಿ. ನಿಮ್ಮ ಹೆಸರೇನು? ಕಂದ ಕರುಣಾಮಯೇ, ಇಷ್ಟು ದಿನ ಯಾರು ಏನೂ ಕೇಳಲಿಲ್ಲ. ಇಂದು ನೀನು ಕೇಳಿದೆಯಲ್ಲ. ಆದರೆ ನನ್ನನ್ನು ಸ್ವಾಮಿ ಎಂದು ಜನರು ಕರೆಯುತ್ತಾರೆ. ಹಾಗಾದರೆ ನಿಮ್ಮ ಹೆಸರು ಬೇರೆ ಏನಾದರೂ ಇದೆಯಾ? ಅದು ನನಗೆ ಗೊತ್ತಿಲ್ಲ. ಇರಲಿ, ನಿನ್ನ ಸೇರೆ ಕಂದ, ನಿನ್ನ ಸರೇನು? ಅದನ್ನು ಮಾತ್ರ ಕೇಳಬೇಡಿ. ಇವನೊಬ್ಬ ನೊಂದ ಜೀವಿ ಎಂದು ಅನಿಸುತ್ತದೆ. ಇವನನ್ನು ಸರಿಯಾಗಿ ವಿಚಾರಿಸಲೇಬೇಕು. ನೀನು ಇದೇ ಊರಿನವನೇನಪ್ಪ? ಲೇ ಸ್ವಾಮಿ, ಸತ್ತ ಮಾತನ್ನು ಕೇಳಿ ಸುಮ್ಮನೆ ಸತಾಯಿಸಬೇಡ ಸ್ವಾಮಿ, ಸುಮ್ಮನೆ ಸತಾಯಿಸಬೇಡ. ನನ್ನ ಊರು ಕೇರಿ ತಕ್ಕೊಂಡು ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಸತ್ತ ಮಾತಿಗೆ ಮತ್ತೆ ಸ್ಫೂರ್ತಿಯಾಗುವ ಸೂತ್ರಧಾರಿ ನಾನೊಂದು ಬಂದಿರುವೆ. ನಿನ್ನ ಆತ್ಮಕ್ಕೆ ಆನಂದ ತರುವ ನಾನೊಬ್ಬ ನಿನ್ನ ಬಂಧು, ಬೇರೆ ಯಾರೂ ಅಲ್ಲಪ್ಪ. ನೀನು ನಿಜವಾಗಿ ಮಾನವನೇ ಆಗಿದ್ದರೆ ನಿನ್ನ ಅಂತರಾಳದಲ್ಲಿ ಅಡಗಿರುವ ವಿಷಯವನ್ನು ಹೊತ್ತು ಹೊರಹಾಕಿ ನನ್ನ ಮುಂದೆ ವಿಸ್ತರಿಸು. ಪರ್ಯಾಯದ ದಾರಿ ನಾ ತೋರುವೆ. ತೋರದಿದ್ದಲ್ಲಿ ನನ್ನನ್ನು ತುಂಡರಿಸಿ ಚಲ್ಲು. ಸ್ವಾಮೀಜಿ, ನನ್ನ ಸುಖ ದುಃಖ ನನ್ನದಾಗಲಿ. ಸುಮ್ನೆ ನಿಮಗೆ ತೊಂದರೆ ಬೇಡ ಸ್ವಾಮೀಜಿ, ಸುಮ್ನೆ ನಿಮಗೆ ತೊಂದರೆ ಬೇಡ. ಕಂದ, ನಿನ್ನನ್ನು ಯಾವ ಪಾಶಕ್ಕೂ ಸಿಲುಕಿಸಲು ಬಂದ ಸನ್ಯಾಸಿ ನಾನಲ್ಲ. ಸತ್ಯವಾಗಿ ದಿನನಿತ್ಯ ನಾ ಕಾಣುವ ಆ ಸೂರ್ಯ ಚಂದ್ರರ ಆಣೆ ನಿನಗೆ ಮೋಸ ಮಾಡೋದಿಲ್ಲ. ನಿಜ ಸಂಗತಿಯನ್ನು ಹೇಳದಿದ್ದರೆ ನನ್ನ ಆಣೆ. ಹೇಳ್ತೀನಿ ಸ್ವಾಮೀಜಿ, ಹೇಳ್ತೀನಿ. ಸ್ವಾಮೀಜಿ, ಹೌದು, ಏನಂತ ಹೇಳಿ, ಹಾಗೆ ಹೇಳಿ. ಹೌದು, ನಾನು ಈ ರೀತಿಯಾಗಲು ಈ ಬಂಡ ದೇವರೇ ಕಾರಣ ಸ್ವಾಮೀಜಿ, ಈ ಬಂಡ ದೇವರೇ ಕಾರಣ ಸ್ವಾಮೀಜಿ. ಶಾಂತಿ. ಇಲ್ಲ ಸ್ವಾಮೀಜಿ, ಇಲ್ಲ. 25 ವರ್ಷಗಳಿಂದ ಆ ನನ್ನ ಶತ್ರುವನ್ನು ಅಡಗಿಟ್ಟುಕೊಂಡು ಆಟ ಮಾಡುತ್ತಿದ್ದಾನೆ ಈ ಬಂಡ ದೇವರು. ಅಂದರೆ ನೀನು? ಇಲ್ಲ ಸ್ವಾಮೀಜಿ, ಇಲ್ಲ. ಅಪ್ಪ, ಅಮ್ಮ, ತಂಗಿ, ಆಸ್ತಿ ಏನು ಕಾಣದ ರಥದ್ರಷ್ಟ ಸ್ವಾಮೀಜಿ, ರಥದ್ರಷ್ಟ. ಇಷ್ಟೆಲ್ಲ ಹೇಗಾಯ್ತು ಅನ್ನೋದು ಗೊತ್ತಿಲ್ಲ ಸ್ವಾಮೀಜಿ. ಆದರೆ ಒಂದು ದಿನ ಈ ದೇವರಿಗೆ ಅಭಿಷೇಕ ಮಾಡಬೇಕೆಂದು ನನ್ನ ತಂದೆ ನನಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಪೂಜಾರಿ ಅಭಿಷೇಕ ಮಾಡುತ್ತಿರುವಾಗ ಆ ಯಾರೋ ದುಷ್ಕರ್ಮಿ ನನ್ನ ತಂದೆಗೆ ಎದೆಯಲ್ಲಿ ಗುಂಡನ್ನು ಆರಿಸಿ ನನ್ನ ತಂದೆಯನ್ನು ಕೊಂದು ಬಿಟ್ಟ ಸ್ವಾಮೀಜಿ, ನನ್ನ ತಂದೆಯನ್ನು ಕೊಂದು ಬಿಟ್ಟ. ನನ್ನ ತಂದೆಯ ಹೆಸರು ದಯಾನಂದ ಅನ್ನುವುದು ಮಾತ್ರ ಜ್ಞಾಪಕವಿದೆ ಸ್ವಾಮೀಜಿ, ದಯಾನಂದ ಅನ್ನುವುದು ಮಾತ್ರ ಜ್ಞಾಪಕವಿದೆ. ನಿನಗೆ ಅಣ್ಣ ತಮ್ಮಂದಿರು ಯಾರಾದರೂ ಇದ್ದರು ಸ್ವಾಮೀಜಿ, ಇದ್ದರು. ಆದರೆ ಆ ಕ್ರೂರರೇ ಕೊಂದು ಹಾಕಿರಬಹುದು ಸ್ವಾಮೀಜಿ, ಆ ಕ್ರೂರರೇ ಕೊಂದು ಹಾಕಿದ್ದಾನೆ. ಸಾಧ್ಯವಿಲ್ಲ, ಅವರು ಬದುಕಿರಲೇಬೇಕು. ನಿನ್ನ ಹೆಸರು ಸೂರ್ಯನಲ್ಲವೇ? ಸ್ವಾಮೀಜಿ, ನನ್ನ ಹೆಸರು ಸೂರ್ಯ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಸ್ವಾಮೀಜಿ? ನಿಮಗೆ ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯ್ತು ಅಂದೆಯಾ? ಈ ಸ್ವಾಮಿಗೆ ಎಲ್ಲ ಗೊತ್ತು. ಎಷ್ಟು ದಿನ ನಿನ್ನನ್ನೇ ಹುಡುಕುತ್ತಿದ್ದೆ. ಇಂದು ನನ್ನಸ್ತ್ರ ನನ್ನ ಕೈವಶವಾಯಿತು. ಸೂರ್ಯ, ನಿನ್ನಾಸೆಯಂತೆ ನನ್ನ ಸೇಡಿನ ಧಾವಾಗ್ನಿ ಆರುವ ದಿನ ದೂರವಿಲ್ಲ. ಇನ್ನೆರಡು ದಿನದಲ್ಲಿ ಆ ಶತ್ರು ಯಾರು, ನೀನ್ಯಾರು, ನಿನ್ನ ಅಣ್ಣ ತಮ್ಮಂದಿರಾರು, ನಾನ್ಯಾರು, ನನ್ನೂರು ಯಾರು, ನಿನ್ನೂರು ಯಾರು
ನಿನಗೆ ನನ್ನ ಊರು ಕೇರಿ ಏನು ಬೇಡ. ಲಕ್ಷಾಂತರ ಜನರಷ್ಟೇ ಏಕೆ, ಲಕ್ಷಾಂತರ ಸರ್ಪಗಾವಲಿನಲ್ಲಿದ್ದರೂ ಆ ನನ್ನ ಶತ್ರುವನ್ನು ಹಿಡುಕಿಕೊಂಡು ಕೊಲೆ ಮಾಡುವ ತಾಕತ್ತು ಈ ಸೂರ್ಯನಿಗಿದೆ. ಆದರೆ ಈ ಯಾರ ಸಹಾಯವೂ ನನಗೆ ಬೇಕಾಗಿಲ್ಲ. ಆ ಕೊಲೆಗಾರ ನನ್ನ ತಂದೆಯನ್ನು ಕಚ್ಚಿಕೊಂದ ಸರ್ಪ ಯಾವುದಂತ ಹೇಳಿಬಿಡಿ ಸ್ವಾಮೀಜಿ, ಹೇಳಿಬಿಡಿ. ಕಂದ, ನನ್ನ ಮಾತು ಕೇಳು. ನಾಳೆ ನಾನು ನಿನಗೆ ಭೇಟಿಯಾಗಿ ಎಲ್ಲವನ್ನು ತಿಳಿಸುತ್ತೇನೆ. ದಯವಿಟ್ಟು ಒತ್ತಾಯಿಸಬೇಡ. ಆಯ್ತು ಸ್ವಾಮೀಜಿ, ಆಯ್ತು ಸ್ವಾಮೀಜಿ. ಇವತ್ತು ನಾನು ನಿಮ್ಮನ್ನು ನಮಸ್ಕರಿಸುವುದಿಲ್ಲ. ಆ ಶತ್ರುವಿನ ನಂತರವನ್ನೇ ತಂದು ನಿಮ್ಮ ಪಾದಕ್ಕೆ ತಂದು ಅರ್ಪಿಸಿ ಆಮೇಲೆ ನಿಮ್ಮನ್ನು ನಮಸ್ಕರಿಸುತ್ತೇನೆ. ನಾನೀಗ ಬರ್ತೀನಿ ಸ್ವಾಮೀಜಿ, ನಾನೀಗ ಬರ್ತೀನಿ. ಈಗ ಅವನು ಆಡುವ ಆ ಕಿರುನುಡಿಗಳ ಮುತ್ತಿನ ಮಾತಿನ ರಹಸ್ಯವನ್ನು ಇಂಥ ಮಕ್ಕಳ ಆಸೆ ಈಡೇರಿಸು ತಂದೆ, ಈಡೇರಿಸು. ಇಂದ್ರ, ನಿನ್ನ ಕಚ್ಚೆ ಗಟ್ಟಿಯಾಗಿದ್ರೆ ಬಂದು ಭೇಟಿಯಾಗಲೇ. ನಿನ್ನ ಗಂಡು ಗದಿಯ ಕಚ್ಚೆಯಾಗಿದ್ರೆ ಬಂದು ಭೇಟಿಯಾಗಲೇ. ಇನ್ನುಳಿದವರಿಗೆ ಇಂದ್ರ, ನಿನಗೆ ಮಾತ್ರ. ಓ, ನೀನು ಇಂದ್ರನ? ಆ ನರವ್ಯಾಘ್ರನಿಗೆ ಒಂದೇ ವಾರದಲ್ಲಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿಸಿದ ನೀನು ಪೊಳ್ಳು, ನೀನು ಇಂದ್ರನ? ನಿನ್ನನ್ನು ಮೊಟಾಚ್ ಮಾಡೋಕೆ ನನಗೆ ಒಂದು ನಿಮಿಷ ಬೇಡ. ಇಂದ್ರ, ಸೂರ್ಯ, ಚಂದ್ರ, ನಿಲ್ಲಿಸಿರೋ ನಿಮ್ಮ ಹೋರಾಟ. ನಿಲ್ಲಿಸದಿದ್ದರೆ ನಿಮ್ಮಿಬ್ಬರಿಗೂ ನನ್ನ ಆಣೆ. ಏನ್ ಮಾಡ್ತೀರೋ ನೀವು? ಇವನನ್ನು ಕೊಂದು ಹಾಕ್ಬಿಡ್ತೀನಿ ಸ್ವಾಮೀಜಿ, ಇವನನ್ನು ಕೊಂದು ಹಾಕ್ಬಿಡ್ತೀನಿ. ಆ ಸೃಷ್ಟಿಕರ್ತ ಆಟ ಬಹಳ ವಿಚಿತ್ರ. ಒಂದೇ ರಕ್ತವನ್ನು ಹಂಚಿ ಒಂದೇ ಊದರದಲ್ಲಿ ಬಂದು ಶತ್ರುಗಳಾಗಿ ಶಸ್ತ್ರ ಹಿಡಿದು ಕಾಳಗ ಮಾಡುತ್ತಿರುವುದನ್ನು ನೋಡಿ ನಗುತ್ತಿರೇನಪ್ಪ ಪರಮಾತ್ಮ. ಸ್ವಾಮಿಯರ, ನೀವೇನೋ ಅಂದ್ರಲ್ಲ, ನನಗೊಂದು ಅರ್ಥವಾಗಿಲ್ಲ. ನಿಮಗೆ ಅರ್ಥವಾಗದಿದ್ದರೆ ನೀವೇಕೆ ಹೇಗಿರುತ್ತೀರಿ? ವಿರೂಪಾಕ್ಷಿ, ಒಂದು ಮಾತು ಕೇಳುತ್ತೇನೆ. ಸತ್ಯವಾಗಿ ಬಚ್ಚಿಡದೆ ಬಿಚ್ಚಿ ಹೇಳು. ನಿನ್ನ ತಂದೆ ಹೆಸರೇನು? ಅವನಿಗೆ ನೀವು ಎಷ್ಟು ಜನ ಮಕ್ಕಳು? ಸ್ವಾಮಿಯರ, ಅದೇ ಆತ್ಮವಂತಹ ನೆನಪುರಿ. ಹೊಳಬೇಡ, ಅಳುವ ಅವಶ್ಯಕತೆ ಇಲ್ಲ. ಹೇಳದಿದ್ದರೆ ನನ್ನ ಆಣೆ. ಹೇಳ್ಬೇಡಿ ಸ್ವಾಮೀಜಿ. ನನ್ನಪ್ಪನ ಹೆಸರು ದಯಾನಂದ ಅಂತ. ನನ್ನ ಹಿರಿಯ ಅವನ ಹಿರಿಯ ಮಗ ನಾನು ಮತ್ತು ನನ್ನ ತಮ್ಮ ಚಂದ್ರು ಅಂತ. ಅವನ ಹಿಂದೆ ನನ್ನ ಸಣ್ಣ ಸೂರ್ಯ ಅಂತ ಇದ್ದಾನೆ. ಆದ್ರೆ ಏನೋ ನಮ್ಮ ನಸೀಬ್ ಕೆಟ್ಟೈತಿ. ನಾವು 3 ಮಂದಿ ಅಣ್ಣ ತಮ್ಮಂದಿರು, ಒಬ್ಬ ಹೆಣ್ಮಕ್ಳು. ಅವಳು 2 ಮಕ್ಕಳನ್ನು ಹಡ್ದು ಸತ್ತಿತ್ತು. ಅದೇ ನೋಡ ಬಂದ್ರಿ ಅವ ಶ್ರೀಕಾಂತ್ ಅಂತ. ಮತ್ತೊಬ್ಳು ಶಶಿಕಂದ ಮಾಡ್ತಾ ಇದ್ದು. ಆಕೆನು ನಿನ್ನ ಸಣ್ಣ ತಮ್ಮ ಸೂರ್ಯ ಎಲ್ಲಿರುವನು? ಅದೊಂದು 20 ವರ್ಷದ ಹಿಂದೆ ನಮ್ಮಪ್ಪ ನನ್ನ ತಮ್ಮ ಸೂರ್ಯನನ್ನ ಕರೆದುಕೊಂಡು ಅದೇ ಇದೇ ಊರ ದೇವಸ್ಥಾನ ಐತಲ್ಲ, ಅಲ್ಲಿ ಅಭಿಷೇಕ ಮಾಡಿಸ್ ಬರಕಂತ ಹೋದ. ಒಬ್ಬ ಕಟುಕ ಮರಿಯಲ್ಲಿದ್ದು ನನ್ನ ತಂದೆನ ಕೊಲೆ ಮಾಡಿಬಿಟ್ಟ. ಮತ್ತು ನನ್ನ
ಸ್ವಾಮೀಜಿ ಆ ಪಾಪಿ ಯಾರು ಸ್ವಾಮೀಜಿ? ಅಣ್ಣ ಏನು ಹೇಳುತ್ತೀರಿ ನೀವು? ಈ ವಿಷಯವನ್ನು ಹೇಗೆ ಬಂದಿದ್ದೇವೆ? ಏನಣ್ಣ ಆ ಪಾಪಿ ಯಾರು? ಸೂರ್ಯ, ನೀನು ತಿಳಿದುಕೊಂಡಂತೆ ಇವನು ತಲೆ ಹಿಡುಕನು ಅಲ್ಲ, ಪಾಪಿಯೂ ಅಲ್ಲ. ವಿರೂಪಾಕ್ಷಿ, ನೀನು ತಿಳಿದುಕೊಂಡಂತೆ ನಿನ್ನ ತಮ್ಮ ಸೂರ್ಯ ಸತ್ತಿಲ್ಲ. ನನ್ನ ತಮ್ಮ ಸತ್ತಿಲ್ಲ. ಹಾಗಾದ್ರೆ ಎಲ್ಲಿದ್ದಾನೆ ಸ್ವಾಮೀಜಿ? ಇದೆಲ್ಲ ನಿಮ್ಗೆ ಹ್ಯಾಕ್ ಗೊತ್ತು ಸ್ವಾಮೀಜಿ? ನಾನು ಯಾವ ಪೂಜಾರಿಯೂ ಅಲ್ಲ. ನಾನು ಇದೇ ಊರಿನ ನಿನ್ನ ತಂದೆ ಪ್ರಾಣ ಬಿಟ್ಟ ದೇವಸ್ಥಾನದ ಪೂಜಾರಿ ದಾಸಪ್ಪ. ಅಂದು ನಿನ್ನ ತಮ್ಮನನ್ನು ಆಪಿ ಕೊಲ್ಲಬಹುದೆಂದು ಅವನ ಕಂಠಪ್ಪಿಸಿ ಅವನನ್ನು ಬಹು ದೂರ ಬಿಟ್ಟು ಬಂದಿದ್ದೇನೆ. ಅಯ್ಯೋ ದಾಸಪ್ಪನವರ, ಅಯ್ಯೋ ನಮ್ ತಮ್ಮ ಎಲ್ಲಿರುವನಂತ ಹೇಳಿ ದಾಸಪ್ಪನವರೇ, ನಮ್ ತಮ್ಮ ಎಲ್ಲಿರುವನು? ಬೇರೆ ಯಾರೂ ಅಲ್ಲ, ಇಲ್ಲಿ ನಿಂತಿರುವನೇ ನಿನ್ನ ತಮ್ಮ ಸೂರ್ಯ. ಕ್ಷಮಿಸಬೇಡ, ನಿನ್ನ ಮೇಲೆ ಕೈ ಮಾಡಿ ಬಿಟ್ಟಿರಲ್ಲ, ನಿನ್ನ ಮೇಲೆ ಕೈ ಮಾಡಿ ಬಿಟ್ಟಿರಲ್ಲ. ಸ್ವಾಮಿ, ನಿಮಗೆ ಕೋಟಿ ಕೋಟಿ ಪುಣ್ಯ ಹಾಕ್ತೀನಿ, ಕೋಟಿ ಕೋಟಿ. ಇರಲಿ, ನಿಮಗೆ ನನ್ನ ಮೇಲೆ ಸಂಶಯ ಇದ್ದರೆ ಈ ಕ್ಯಾಸೆಟ್ ಅನ್ನು ಕೇಳಿ. ನಿಮ್ಮ ತಂದೆಯನ್ನು ಯಾರು ಕೊಂದ್ರು, ಹೇಗೆ ಕೊಂದ್ರು, ಮತ್ತು ನಿನ್ನ ಸೊಸೆ ಗಂಗಾಳವನ್ನು ಯಾರು ಏನ್ ಮಾಡಿಕೊಂಡ್ರು ಎಲ್ಲ ಇದರೊಳಗಿದೆ. ತಿಳಿದುಕೊಳ್ಳಿ. ನನ್ನ ತಂದೆಯನ್ನು ಕೊಂದವರು ಯಾರು? ನನ್ನ ಬೆಂಗಾಳ ಕೊಂದು ನನ್ನನ್ನು ಜೈಲಿಗೆ ಸೇರಿಸಿದವರು ಯಾರು? ಹೇಳು ಸ್ವಾಮಿ. ಜೀವಂತ ಚಂದ್ರಣ್ಣ, ಶತ್ರು ಸೇಡು ಇದು ಕೇವಲ ಈ ಸೂರ್ಯನಿಗೆ, ಇದು ಮಾತ್ರ ಈ ಸೂರ್ಯನಿಗೆ ಮಾತ್ರ ಸಂಬಂಧ. ನಿನಗಲ್ಲ ಚಂದ್ರು, ನಿನಗಲ್ಲ. ಸ್ವಾಮೀಜಿ ಹೇಳಿ, ನನ್ನ ತಂದೆಯನ್ನು ಕೊಂದು ಹಾಕಿದ ಶತ್ರು ಯಾರು ಅಂತ? ಬೇರೆ ಯಾರೂ ಅಲ್ಲ, ನೀನು ಅವನ ತಮ್ಮನೆಂದು ಗೊತ್ತಾಗಿ ನಿನ್ನನ್ನು ಕಣ್ಣಾರೆ ನಿನ್ನಣ್ಣ ಚಂದ್ರನ ಕೊಲೆ ಮಾಡಲು ಕಳುಹಿಸಿದ ಅವನೇ ಗಂಗಾಳ ಶೀಲಗೊಳಿಸಿ ಕುತ್ತು ಹಿಸುಕಿ ಕೊಲೆ ಮಾಡಿ ಚಂದ್ರನನ್ನು ಅಪರಾಧಿ ಎಂದು ಜೈಲಿಗೆ ಹಾಕಿಸಿದವನು ಅವನೇ, ಬೇರೆ ಯಾರೂ ಅಲ್ಲ. ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕ್ಷತ್ರಿಯ ಭುಜಗಳಿವೆ, ಕ್ಷತ್ರಿಯ ಭುಜಗಳಿವೆ. ಸ್ವಾಮೀಜಿ ಬರ್ತೀನಿ. ಏನೋ ಒಂದು ಆಪತ್ತು ಇದೆ, ಬೇಗ ಹೋಗು. ಸಾಮಾನ್ಯವಿಲ್ಲ, ನೀನು ಧೈರ್ಯದಿಂದರು. ನಿನ್ನ ತಮ್ಮರು ಅಷ್ಟೇನು ಕಡಿಮೆ ಇಲ್ಲ. ಬನ್ನಿ ಸ್ವಾಮಿಯರ. ನಿನ್ನ ಲವರಿಗೆ ಕೈಕೊಟ್ಟು ಓಡಿ ಹೋದಳೆ. ನಾನಾದರೆ ಆ ಕಾವೇರಿಯನ್ನ ಗುಂಡಿಟ್ಟು ಕೊಂದಿರುವೆ. ಗಾಡ್, ಆ ಸಂತೋಷ್ ಕುಮಾರ್ ನಾನು ಇಲ್ಲಿಗೆ ಬರುತ್ತಿರುವಾಗ ನನ್ನನ್ನು ನೋಡಿಬಿಟ್ಟ. ಅವನು ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬರುತ್ತಿದ್ದಾನೆ. ಅಷ್ಟರಲ್ಲಿ ನಾನೀಗ ಏನೀಗ ಅಂದರೆ ಅಂದರೆ ಅದಕ್ಕೋಸ್ಕರ ಹಾಕಿದ್ದೆ ನಾನು ಮೋಸದ ಬಲೆ. ನಿನಗೆ ಯಾವಾಗ ತಿಳಿಯಬೇಕು ಈ ಪ್ರಖ್ಯಾತರ ನೆಲೆ? ಸ್ವೀಕರಿಸಬದಲೇ
ಮಾತನಾಡಬೇಡ. ನನ್ನ ಹೃದಯ ಸಮುದ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಕಪಟ ವೇಷ ಧರಿಸಿ